100 ಚಿನ್ನದ ನಾಣ್ಯ. ಒಂದು ದಿನ ವಿಜಯನಗರದ ರಾಜ ಕೃಷ್ಣದೇವರಾಯರು ಸಭೆಯಲ್ಲಿ ಕುಳಿತಿದ್ದರು. ಅವರು ಒಂದು ವಿಚಿತ್ರ ಪ್ರಶ್ನೆ ಕೇಳಿದರು. ಈ ರಾಜ್ಯದಲ್ಲಿ ಅತ್ಯಂತ ಬುದ್ಧಿವಂತ ವ್ಯಕ್ತಿ ಯಾರು? ಎಲ್ಲ ಮಂತ್ರಿಗಳು ಒಂದೇ ಸಾರಿ ಮಹಾರಾಜರೇ. ರಾಜ ಖುಷಿಯಾದರು. ಆದರೆ ತೆನಾಲಿ ರಾಮ ಮಾತ್ರ ಮೌನವಾಗಿದ್ದ. ರಾಜ ಕೇಳಿದರು, ತೆನಾಲಿ, ನೀನು ಯಾಕೆ ಉತ್ತರ ಕೊಡಲಿಲ್ಲ? ತೆನಾಲಿ ಎದ್ದು ಹೇಳಿದ, ಮಹಾರಾಜ, ನಿಜ ಹೇಳಿದ್ರೆ ಕೋಪ ಮಾಡಿಕೊಳ್ಳಲ್ಲ ಅಲ್ವಾ? ರಾಜ, ಇಲ್ಲ, ಹೇಳು. ತೆನಾಲಿ, ಈ ರಾಜ್ಯದಲ್ಲಿ ಅತ್ಯಂತ ಬುದ್ಧಿವಂತರು ನನ್ನ ಹೆಂಡತಿ. ಸಭೆ ಫುಲ್ ಸೈಲೆಂಟ್. ರಾಜ ಶಾಕ್. ಹೇಗೆ? ನಾನು ಪ್ರತಿದಿನ ತಪ್ಪು ಮಾಡ್ತೀನಿ, ಆದರೂ ಅವಳು ನನ್ನ ಜೊತೆ ಇರುತ್ತಾಳೆ. ಸಭೆಯಲ್ಲಿ ಎಲ್ಲರೂ ನಗಲು ಶುರು ಮಾಡಿದರು. ರಾಜ ಕೂಡ ನಗ್ತ. ಸರಿ, ನಿನ್ನ ಹೆಂಡತಿಗೆ 100 ಚಿನ್ನದ ನಾಣ್ಯ ಕೊಡಿ. ಮೊರೋ, ಬುದ್ಧಿವಂತಿಕೆ ಅಂದ್ರೆ ಪುಸ್ತಕ ಜ್ಞಾನ ಮಾತ್ರ ಅಲ್ಲ, ಜೀವನವನ್ನು ನಗುತ್ತಾ ನಡೆಸುವ ಕಲೆ ಕೂಡ.